ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪುರಸಭೆಯಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು. ಆಸ್ತಿಗಳ ಮೇಲೆ ಅನಧಿಕೃತವಾಗಿ 2 ಪಟ್ಟು ಕಂದಾಯ ಏರಿಕೆ ಮಾಡುವುದಕ್ಕೂ ಕೂಡ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಆದೇಶ ಹಿಂಪಡೆದು ಸರ್ಕಾರದ ಆದೇಶದ ರೀತಿ 1 ಪಟ್ಟು ಕಂದಾಯವನ್ನ ಕಟ್ಟಿಸಿಕೊಂಡು ಖಾತೆ ಮಾಡಬೇಕೆಂದು ಆಗ್ರಹಿಸಲಾಗ್ತಾ ಇದೆ. ಕೊಳ್ಳೇಗಾಲ ಚಾಮರಾಜನಗರದ ಯಳಂದೂರಿನಲ್ಲಿ 1 ಪಟ್ಟು ಮಾತ್ರ ಕಂದಾಯ ಪಾವತಿಸಿ ಖಾತೆ ಮಾಡಲಾಗ್ತಾ ಇದೆ. ಆದರೆ ಗುಂಡ್ಲುಪೇಟೆಯಲ್ಲಿ 2 ಪಟ್ಟು ಕಂದಾಯಗಳನ್ನ ಯಾಕೆ ಕಟ್ಟಬೇಕು? ಶೀಘ್ರವೇ ಸಮಸ್ಯೆ ಬಗೆಹರಿಸದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅಧಿಕಾರಿ ವಸಂತ ಕುಮಾರ್ ಅವರಿಗೆ ಸಾರ್ವಜನಿಕರು ಪ್ರಶ್ನೆಗಳನ್ನ ಕೇಳುತ್ತಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಪುರಸಭಾ ಅಧ್ಯಕ್ಷರು ನಾಳೆ ಎಲ್ಲಾ ಸದಸ್ಯರ ಸಭೆಯನ್ನ ನಡೆಸಿ ಈ ಒಂದು ವಿಚಾರವನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆಯನ್ನ ಕೂಡ ನೀಡಿದ್ರು. ಪುರಸಭೆಯ ಬಿ ಖಾತೆಯ ಚಾಲ್ತಿ ಸಾಲಿನಲ್ಲಿರುವವರಿಗೂ ಕೂಡ ತೆರಿಗೆ ಪಾವತಿಸಿದ್ದರೆ ಹಿಂದಿರುವಂತಹ 6 ವರ್ಷದವರೆಗೆ 2 ಪಟ್ಟು ಕಂದಾಯ ಮತ್ತು ಈಗಾಗಲೇ ಪುರಸಭೆಯ ಖಾತೆ ಹೊಂದಿದ್ದು ಬಾಕಿ ಉಳಿಸಿಕೊಂಡಿರುವಂತಹ ಸಾಲಿನಿಂದ ಪ್ರಸ್ತುತ ಸಾಲಿನವರೆಗೆ 2 ಪಟ್ಟು ಕಂದಾಯ ಪಾವತಿಸಬೇಕಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಇದೇ ವಿಚಾರವಾಗಿ ಇಂದು ನಡೆದಂತಹ ಸಭೆಯಲ್ಲಿ ಗದ್ದಲ ಉಂಟಾಗಿತ್ತು. ವಾರ್ಷಿಕ ಬಳಸುತ್ತಿರುವ ಕಟ್ಟಡಕ್ಕೆ ಮೊದಲ ವರ್ಷಕ್ಕಾಗಿ 2 ಪಟ್ಟು ಸ್ವತ್ತು ತೆರಿಗೆಯನ್ನು ವಿಧಿಸಬಹುದು ಮತ್ತು ನಂತರದ ವರ್ಷಗಳಿಗೆ ಸ್ವತ್ತು ತೆರಿಗೆಯನ್ನು ಮಾತ್ರ ವಿಧಿಸತಕ್ಕದ್ದು, ಅದನ್ನು ಪ್ರತ್ಯೇಕ ರಿಜಿಸ್ಟರ್ನಲ್ಲಿ ನಿರ್ವಹಿಸತಕ್ಕದ್ದು ಅಂತ ಇದೆ.